ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬನಶಂಕರಿ ದೇವಿಯ ಹೆಸರು ಇಡೀ ಕರ್ನಾಟಕ ಮಣ್ಣಿಗೆ ಹೊಸತೇನೂ ಅಲ್ಲ. ಸಾವಿರಾರು ವರ್ಷಗಳ ಹಿಂದಿನಿಂದಲೂ ತಾಯಿ ಜಗನ್ಮಾತೆ ಬನಶಂಕರಿಯಾಗಿ ನೆಲೆ ನಿಂತು ಈ ಮಣ್ಣಿನ ಮಕ್ಕಳನ್ನ ಉದ್ಧರಿಸುತ್ತಿದ್ದಾಳೆ. ಅಷ್ಟಕ್ಕೂ ಬನಶಂಕರಿ ತಾಯಿಯ ಸೇವೆ ಮಾಡಿದ್ದು ಕೇವಲ ಸಾಮಾನ್ಯರಲ್ಲ. ಇತಿಹಾಸ ಪುಟಗಳಲ್ಲಿ ಅಜರಾಮರರಾದ ಮಹಾನ್ ರಾಜಾದಿರಾಜರುಗಳು ತಮ್ಮ ಬದುಕಿನುದ್ದಕ್ಕೂ ತಾಯಿಯ ಸೇವೆ ಮಾಡಿದ್ದವರೇ. ಅಷ್ಟೇ ಅಲ್ಲದೆ ಸ್ಥಳೀಯ ಜನ ಮಾತ್ರ ಈ ಬನಶಂಕರಿಯನ್ನ ಕಾನನದ ರಕ್ಷಕಿ ದೇವಿ ಅಂತಲೇ ಕರೀತಾರೆ. ಹಾಗಾಗಿ ಪ್ರತಿ ವರ್ಷ ವಿವಿಧ ರೀತಿಯ ಹಸಿ ತರಕಾರಿಗಳಿಂದಲೇ ದೇವಿಯನ್ನ ಅಲಂಕರಿಸಿ ಆರಾಧಿಸೋದು ವಿಶೇಷ. ಅಷ್ಟಕ್ಕೂ ಬಾದಾಮಿ ಬನಶಂಕರಿ ತಾಯಿಯ ಹಿನ್ನೆಲೆ ಇತಿಹಾಸವೇನು, ಸ್ಥಳ ಪುರಾಣ, ಕಥೆಗಳು, ದಂತಕಥೆ ಹೇಳೋದೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಬನಶಂಕರಿ ದೇವಿ ದೇವಸ್ಥಾನ ಭಾರತದ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿಯ ಚೋಳಚಗುಡ್ಡದಲ್ಲಿರುವ ಪ್ರಸಿದ್ಧ ಹಿಂದೂ ದೇವಾಲಯ. ಈ ದೇವಾಲಯವು ತಿಲಕಾರಣ್ಯ ಅರಣ್ಯದಲ್ಲಿ ನೆಲೆಸಿರುವುದರಿಂದ ಇದನ್ನ ಶಾಕಂಭರಿ ಬನಶಂಕರಿ ಅಥವಾ ವನಶಂಕರಿ ಎಂದು ಕರೀತಾರೆ. ಬನಶಂಕರಿಯನ್ನ ಪಾರ್ವತಿ ದೇವಿಯ ಅವತಾರವಾದ ಶಾಕಂಭರಿ ಎಂದು ಕರೀತಾರೆ. ಇತಿಹಾಸ ಪುಟಗಳನ್ನು ತಿರುವಿ ಹಾಕಿದ್ರೆ ಈ ಮೂಲ ದೇವಾಲಯವನ್ನ 7ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ಮರು ನಿರ್ಮಾಣ ಮಾಡಿದರು ಎಂದು ಉಲ್ಲೇಖಿಸಲಾಗಿದೆ. ಹಾಗೆ ಬನಶಂಕರಿ ದೇವಿಯನ್ನ ತಮ್ಮ ಆರಾಧ್ಯ ದೇವತೆಯಾಗಿ ಪೂಜಿಸುತ್ತಾರೆ ಎಂಬ ಮಾಹಿತಿ ಸಿಗುತ್ತೆ. ಈ ದೇವಾಲಯವು ತನ್ನ ವಾರ್ಷಿಕ ಹಬ್ಬವನ್ನ ಬನಶಂಕರಿ ಜಾತ್ರೆ ಎಂದು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಆಚರಿಸಿಕೊಳ್ಳುತ್ತೆ. ಈ ಉತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೋಣಿ ಉತ್ಸವ ಮತ್ತು ರಥಯಾತ್ರೆಯನ್ನ ಒಳಗೊಂಡಿರುತ್ತೆ. ದೇವಾಲಯದ ದೇವತೆಯನ್ನ ರಥದಲ್ಲಿ ನಗರದ ಸುತ್ತಲೂ ಮೆರವಣಿಗೆ ಮಾಡಲಾಗುತ್ತೆ. ಬನಶಂಕರಿ ದೇವಿಯ ಅತಿ ಪ್ರಾಚೀನವಾದ ದೇಗುಲ ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯಲ್ಲಿದೆ. ಇದನ್ನ ಶಕ್ತಿಪೀಠ ಶಾಕಾಂಬರಿ ದೇವಿ ಎಂದು ಕರೀತಾರೆ. ಬನಶಂಕರಿ ಅಥವಾ ವನಶಂಕರಿ ಎರಡು ಸಂಸ್ಕೃತ ಪದಗಳಿಂದ ಮಾಡಲ್ಪಟ್ಟಿದೆ. ವನ ಅಂದ್ರೆ ಕಾಡು ಮತ್ತು ಶಂಕರಿ ಅಂದ್ರೆ ಶಿವನ ಪತ್ನಿ ಪಾರ್ವತಿ. ಈ ದೇವಾಲಯವು ತಿಲಕಾರಣ್ಯದಲ್ಲಿರೋದ್ರಿಂದ ಇದನ್ನ ವನಶಂಕರಿ ಎಂದು ಕರೀತಾರೆ. ವನ ಅಥವಾ ಬನದ ರೂಪಾಂತರವು ಸಂಸ್ಕೃತ ಪದದ ರೂಪವನ್ನು ಪಡೆದುಕೊಂಡಿರುವಂಥದ್ದು. ಸಂಸ್ಕೃತದಲ್ಲಿ ಶಕ ಎಂದರೆ ತರಕಾರಿಗಳು ಅಥವಾ ಸಸ್ಯಾಹಾರ. ಸ್ಥಳೀಯರು ಬನಶಂಕರಿ ದೇವಿಯನ್ನ ಬಾಳವ್ವ, ಬಾಣದವ್ವ, ಸುಂಕವ್ವ, ಶಿರವಂತಿ, ಚೌಡಮ್ಮ ಮತ್ತು ವನದುರ್ಗೆ ಎಂದು ಕರೀತಾರೆ. ಬನಶಂಕರಿಯು ದುರ್ಗೆಯ 6ನೇ ಅವತಾರ ಎಂದು ಹೇಳಲಾಗುತ್ತೆ. ಇತಿಹಾಸಕಾರರ ಪ್ರಕಾರ ಈ ಮೂಲ ದೇವಾಲಯವನ್ನ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಜೀರ್ಣೋದ್ಧಾರವಾಯಿತು ಅಂತ ಅಭಿಪ್ರಾಯ ಪಡ್ತಾರೆ. ಯಾಕಂದ್ರೆ ಎಪಿಗ್ರಾಫಿಕ್ ಶಾಸನಗಳ ಪ್ರಕಾರ ಕಲ್ಯಾಣಿ ಚಾಲುಕ್ಯರ ಅವಧಿಯು ಕ್ರಿಸ್ತಶಕ 603. ಹಾಗಾಗಿ 1ನೇ ಜಗದೇಕ ಮಲ್ಲ ದೇವಿಯ ದೇವಾಲಯವನ್ನ ಮರುಸ್ಥಾಪಿಸಿದನೆಂಬ ಉಲ್ಲೇಖ ಸಿಗುತ್ತೆ. ಪ್ರಸ್ತುತ ನವೀಕರಿಸಿದ ದೇವಾಲಯವನ್ನ 1750ರಲ್ಲಿ ಮರಾಠ ಮುಖ್ಯಸ್ಥನಾಗಿದ್ದ ಪರಶುರಾಮ ಅಗಲೆ ನಿರ್ಮಿಸಿದ ಎಂಬ ದಾಖಲೆ ಸಿಗುತ್ತೆ. ಆದರೆ ಕೆಲವೊಂದು ಸ್ಥಳ ಪುರಾಣದ ಪ್ರಕಾರ ಈ ದೇವಾಲಯವು ವೈಷ್ಣವ, ಶೈವ, ಜೈನ ಮತ್ತು ಶಾಕ್ತ ಧಾರ್ಮಿಕ ಕ್ರಮಗಳ ನಂಬಿಕೆಗಳಿಗೆ ರಾಜ ಮನೆತನವನ್ನ ನೀಡಿದ ಚಾಲುಕ್ಯರ ಆಳ್ವಿಕೆಯ ಮುಂಚೆಯೇ ಮೂಲ ದೇವಾಲಯವು ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗುತ್ತೆ. ತದನಂತರದಲ್ಲಿ ನೆಲೆ ನಿಂತ ರಾಜ ಮನೆತನ ಬನಶಂಕರಿ ದೇವಿಯನ್ನ ತಮ್ಮ ಪರಮ ದೇವತೆಯಾದ ಶಕ್ತಿಯ ರೂಪವಾಗಿ ಪೂಜಿಸುತ್ತಾರೆ. ದಂತಕಥೆಯ ಪ್ರಕಾರ ಸ್ಕಂದ ಪುರಾಣ ಮತ್ತು ಪದ್ಮಪುರಾಣವು ದುರ್ಗಮಾಸುರ ಎಂಬ ರಾಕ್ಷಸ ಸ್ಥಳೀಯ ಜನರಿಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿರ್ತಾರೆ. ದುರ್ಗಮಾಸುರನಿಂದ ರಕ್ಷಿಸಲು ದೇವತೆಗಳೆಲ್ಲರೂ ಯಜ್ಞದ ಮೂಲಕ ಶಿವನನ್ನ ಆರಾಧಿಸಿ ಸಂಕಷ್ಟ ನಿವಾರಿಸಿ ಎಂದು ಬೇಡಿಕೊಳ್ತಾರೆ. ಆಗ ಶಿವ ಪಾರ್ವತಿ ದೇವಿಯನ್ನ ಆರಾಧಿಸುವಂತೆ ಸಲಹೆ ನೀಡಿದ. ಹಾಗಾಗಿ ದೇವತೆಗಳು ಕಠಿಣ ವ್ರತಾಚರಣೆ ಮಾಡಿ ತಾಯಿ ಜಗನ್ಮಾತೆಯನ್ನ ಆರಾಧಿಸತೊಡಗುತ್ತಾರೆ. ಆಗ ಪಾರ್ವತಿಯು ಶಾಕಂಭರಿ ದೇವಿಯ ರೂಪದಲ್ಲಿ ಯಜ್ಞದ ಬೆಂಕಿಯ ಮೂಲಕ ಉದ್ಭವಿಸಿ ಆ ರಾಕ್ಷಸನನ್ನ ಕೊಂದು ಆ ಪ್ರದೇಶದಲ್ಲಿ ಶಾಂತಿಯನ್ನ ಪುನಃ ಸ್ಥಾಪಿಸಿದಳು. ಹೀಗೆ ಉಗ್ರರೂಪಿಯಾಗಿದ್ದ ಶಾಕಾಂಬರಿಯನ್ನ ಸ್ತುತಿಸಿ ಆರಾಧಿಸಿ ಸೌಮ್ಯ ರೂಪಕ್ಕೆ ಮರಳುವಂತೆ ಬೇಡಿಕೊಳ್ತಾರೆ. ತದನಂತರ ಪ್ರಸನ್ನಳಾದ ತಾಯಿ ಶಾಕಾಂಬರಿಯು ಅಲ್ಲಿಯೇ ಸೌಮ್ಯ ರೂಪದಲ್ಲಿ ದಟ್ಟ ಕಾನನದ ನಡುವೆಯೇ ನೆಲೆಸಿದಳಂತೆ. ಹೀಗೆ ದೇವಾಲಯದ ದಟ್ಟ ಕಾಡುಗಳಲ್ಲಿ ತೆಂಗು, ಬಾಳೆ, ವೀಳ್ಯದೆಲೆ ಹಾಗೂ ವಿವಿಧ ಜಾತಿಯ ಮರಗಿಡಗಳು, ಔಷಧೀಯ ಸಸ್ಯಗಳು ಬೆಳೆದು ನಿಂತವು. ಆದ್ದರಿಂದ ಬರಗಾಲದ ಸಮಯದಲ್ಲಿ ಅಂದಿನ ಕಾಲದಲ್ಲಿ ಕಾಡುವಾಸಿಗಳಾಗಿದ್ದ ಜನರಿಗೆ ಬದುಕಲು ತರಕಾರಿ, ಆಹಾರವನ್ನು ಒದಗಿಸುತ್ತಾಳೆ ಬನಶಂಕರಿ ತಾಯಿ. ಆದ್ದರಿಂದ ದೇವಿಗೆ ಶಾಕಾಂಬರಿ ಎಂಬ ಹೆಸರು ಬಂತು ಎಂದು ದಂತಕಥೆ ಇದೆ. ಇನ್ನು ಬಾದಾಮಿಯ ದಕ್ಷಿಣಕ್ಕಿರುವ ಅಕ್ಕಪಕ್ಕದ ಪ್ರದೇಶಗಳು ಸಿತಿಮತಿ ಗುಡ್ಡಗಳಿಂದ ಆರಂಭವಾಗ್ತವೆ.
ಈ ಭೂಭಾಗವು ಗ್ರಾನೈಟ್ನಿಂದ ಆವೃತವಾಗಿದ್ದು ಅಲ್ಲಲ್ಲಿ ಗೋಚರಿಸುವ ಭಾರೀ ಬಂಡೆಗಳು ಮತ್ತು ಕಪ್ಪು ನೆಲ ಇಲ್ಲಿನ ವಿಶೇಷ. 2 ಗಿರಿ ಕಂದರಗಳ ನಡುವೆ ಸ್ಥಿತವಾಗಿರುವ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸಮೃದ್ಧ ರಾಜಧಾನಿಯಾಗಿತ್ತು. ಇದಕ್ಕೆ ಈಗ ಇಲ್ಲಿ ಲಭ್ಯವಾಗುವ ಐತಿಹಾಸಿಕ ಅವಶೇಷಗಳೇ ನಿದರ್ಶನ. ಈ ಕಣಿವೆಗೆ ಸುತ್ತಲೂ ಹಬ್ಬಿರುವ ಕಡಿದಾದ ಮರಳು ಕಲ್ಲಿನ ಕೋಟೆಯ ರಕ್ಷಣೆ ಇದೆ. ಚಾಲುಕ್ಯ ದೊರೆಗಳು ತಮ್ಮ ರಾಜಧಾನಿಯಾಗಿ ಬಾದಾಮಿಯನ್ನ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಬಹುಶಃ ಇದೇ ಪ್ರಮುಖ ಕಾರಣವಾಗಿದ್ದಿರಬೇಕು. ಬಾದಾಮಿಯ ದಕ್ಷಿಣಕ್ಕೆ ಅತ್ಯಂತ ಸಮೀಪದಲ್ಲಿರುವ ಸಣ್ಣ ಹಳ್ಳಿ ಪರೇಶ್ಗಢ. ಅಲ್ಲಿ ಪ್ರಖ್ಯಾತವಾದ ಪುರಾತನವಾದ ಬನಶಂಕರಿ ದೇವಾಲಯವಿದೆ. ವನದೇವಿ ಅಥವಾ ಹಸಿರು ತರಕಾರಿಗಳ ದೇವಿ ಎಂದು ಗುರುತಿಸುತ್ತಾರೆ ಬನಶಂಕರಿ ದೇವಿಯನ್ನ. ಕಾನನದ ನಡುವೆ ನೆಲೆಸಿರುವ ತಾಯಿ ಎಂದು ವ್ಯಾಖ್ಯಾನಿಸಲಾಗುತ್ತೆ. ಬಾದಾಮಿಯಲ್ಲಿರುವ ಕನ್ನಡ ಶಾಸನವೊಂದರಲ್ಲಿ ದೇವಿಯನ್ನ ಬೆಳುವಲ ಬನವಾಸಿ ಬನಶಂಕರಿ ಎಂದು ಬಣ್ಣಿಸಲಾಗಿದೆ. ಈ ದೇವಿಯ ಬಗ್ಗೆ ಸ್ಕಂದ ಪುರಾಣ, ದೇವಿ ಭಾಗವತ ಮತ್ತು ಇತರ ಕೆಲವು ಪುರಾಣ ಗ್ರಂಥಗಳಲ್ಲಿ ಶಕ್ತಿ ದೇವಿ ಎಂದು ಉಲ್ಲೇಖವಿದೆ. ಈ ದೇವಿಯು ತರಕಾರಿಗಳ ಹಾರ ಧರಿಸುತ್ತಾಳೆ ಎಂದು ಪುರಾಣಗಳು ಹೇಳ್ತಾವೆ. ಇಂದಿಗೂ ಕೂಡ ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳು 108 ಬಗೆಯ ತರಕಾರಿಗಳ ಹಾರವನ್ನ ದೇವಿಗೆ ಸಮರ್ಪಿಸುತ್ತಾರೆ. ಆ ದಿನವನ್ನ ತರಕಾರಿ ಉತ್ಸವವೆಂದು ಆಚರಿಸಲಾಗುತ್ತೆ. ಶಾಕಾಂಬರಿ ಎಂದು ಎಲ್ಲೆಡೆ ಪ್ರಚಲಿತದಲ್ಲಿರುವ ಬನಶಂಕರಿಯು ಚಾಲುಕ್ಯ ದೊರೆಗಳನ್ನ ಕಾಪಾಡುವ ದೇವಿಯಾಗಿದ್ದಳು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಅಸಂಖ್ಯಾತ ಭಕ್ತರು ಬನಶಂಕರಿಯನ್ನ ತಮ್ಮ ಕುಲದೇವತೆ ಎಂದು ಪರಿಗಣಿಸಿ ಆರಾಧಿಸುತ್ತಾರೆ. ಬನಶಂಕರಿ ಮಹಾತ್ಮೆ ಕಥೆಯಲ್ಲಿ ಉಲ್ಲೇಖಿತವಾಗಿರುವಂತೆ ಈ ದೇವಿಯನ್ನ ಪ್ರಕೃತಿ ಮತ್ತು ತರಕಾರಿಗಳ ದೇವಿ ಎಂದು ಬಣ್ಣಿಸಲಾಗಿದೆ. ಆಕೆ ಮಹಾಲಕ್ಷ್ಮಿ, ಮಹಾಕಾಳಿ ಮತ್ತು ಮಹಾಸರಸ್ವತಿಯ ಸ್ವರೂಪ ಎಂದು ವಿವರಿಸಲಾಗಿದೆ. ಐತಿಹಾಸಿಕವಾಗಿ ಬನಶಂಕರಿಯ ಮೂಲ ದೇವಾಲಯವು ಬಾದಾಮಿ ಚಾಲುಕ್ಯರ ಪ್ರವರ್ಧಮಾನಕ್ಕೆ ಮೊದಲೇ ಇಲ್ಲಿತ್ತೆಂದು ನಂಬಲಾಗಿದೆ. ಚಾಲುಕ್ಯರು ವೈಷ್ಣವ, ಜೈನ, ಶೈವ ಮತ್ತು ಶಾಕ್ತ ಸಂಪ್ರದಾಯದ ಅನುಯಾಯಿಗಳಾಗಿ ಪೋಷಣೆ ಒದಗಿಸಿದ್ದರಾದರೂ ಅವರು ಮೂಲತಃ ಶಕ್ತಿ ದೇವತೆಯ ಉಪಾಸಕರಾಗಿದ್ದರು ಮತ್ತು ಬನಶಂಕರಿಯನ್ನ ಆರಾಧಿಸುತ್ತಿದ್ದರು. ದೇವಾಲಯದ ಉತ್ತರಕ್ಕಿರುವ ಕಂಬದಲ್ಲಿ ಕ್ರಿಸ್ತಶಕ 1019ಕ್ಕೆ ಸೇರಿದ ಕನ್ನಡದ ಶಾಸನವಿದೆ. ಇದರಲ್ಲಿ ರಾಷ್ಟ್ರಕೂಟ ದೊರೆ ಭೀಮದೇವನ ಸಾಹಸದ ವರ್ಣನೆ ಇದೆ. ಶ್ರೇಷ್ಠ ಸೇನಾನಿ ಕೇಟಿಮಯ್ಯನು ದೇವಾಲಯದ ಎದುರು ಭಾರೀ ಗಾತ್ರದ ದೀಪಸ್ತಂಭವನ್ನು ಸ್ಥಾಪಿಸಿದ ಎಂದು ಮತ್ತೊಂದು ಶಾಸನ ಹೇಳುತ್ತೆ. ಬನಶಂಕರಿಯ ಹಳೆಯ ದೇವಾಲಯ ದ್ರಾವಿಡ ಮಾದರಿಯಲ್ಲಿತ್ತು. ಅದನ್ನು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಕಟ್ಟಿದರು ಎನ್ನಲಾಗ್ತಿದೆ. ಸದ್ಯ ದೇವಾಲಯವನ್ನ ಆಧುನಿಕ ಶೈಲಿಯಲ್ಲಿ ಹೊಸದಾಗಿ ಕಟ್ಟಲಾಗಿದೆ. ವಾಸ್ತು ಶೈಲಿಯ ಪ್ರಕಾರ ಸದ್ಯದ ವಿನ್ಯಾಸವನ್ನ ವಿಜಯನಗರ ಕಾಲದ ಶೈಲಿಗೆ ಹೋಲಿಸಬಹುದು. ಎತ್ತರದ ಕಾಂಪೌಂಡ್ನಿಂದ ಸುತ್ತುವರೆದಿರುವ ಈ ದೇವಾಲಯದಲ್ಲಿ ಮುಖಮಂಟಪ, ಅರ್ಧಮಂಟಪ ಮತ್ತು ಗರ್ಭಗುಡಿ ಹಾಗೂ ಸುಂದರ ಗೋಪುರಗಳಿವೆ. ಅತ್ಯುತ್ತಮವಾಗಿ ಕೆತ್ತನೆ ಮಾಡಲಾದ 8 ಕೈಗಳ ಸಿಂಹದ ಮೇಲೆ ಕುಳಿತ ಬನಶಂಕರಿಯ ಮೂರ್ತಿಯನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಆಕೆ ದುರ್ಗಾದೇವಿಯ ರೂಪವನ್ನು ಪ್ರತಿನಿಧಿಸ್ತಾಳೆ. ಆಕೆಯ ಬಲ ಭಾಗದ ಕೈಗಳಲ್ಲಿ ಖಡ್ಗ, ಶಂಖ, ತ್ರಿಶೂಲ ಮತ್ತು ಪಾಶ ಇದೆ. ಇನ್ನೊಂದು ಬದಿಯಲ್ಲಿ ಕಪಾಲ, ರಕ್ತಸಿಕ್ತವಾದ ಮನುಷ್ಯರ ಶಿರ, ಗುರಾಣಿ ಮತ್ತು ಢಮರುಗ ಇದೆ. ಆಕೆ ಸರ್ವಾಭರಣಗಳಿಂದ ಅಲಂಕೃತಳಾಗಿದ್ದಾಳೆ. ತಾಯಿಯ ಮುಖ ಪೂರ್ಣ ಚಂದ್ರನನ್ನ ಹೋಲುವಂತಿದೆ. ದೇವಾಲಯದ ಎದುರು 3 ದೀಪಸ್ತಂಭಗಳಿವೆ. ದೇಗುಲದ ಮುಖ್ಯ ದ್ವಾರದ ಎದುರು 3 ಹಂತದ ಕಟ್ಟಡ ನಿರ್ಮಿಸಲಾಗಿದ್ದು ಅದರ ಮೇಲೆ ದೀಪಸ್ತಂಭವಿದೆ. ಈ ಕಟ್ಟಡವನ್ನ ಎಲ್ಲರೂ ಮಂಗನ ಮನೆ ಎಂದೇ ಗುರುತಿಸುತ್ತಾರೆ. ಅಲ್ಲೇ ಹತ್ತಿರದಲ್ಲಿ ಹರಿಶ್ಚಂದ್ರ ತೀರ್ಥವೆಂಬ ದೊಡ್ಡ ಕೆರೆ ಇದೆ. ಅಲ್ಲಿ ದೇವಿಯ ತೆಪ್ಪೋತ್ಸವ ಆಚರಿಸಲಾಗುತ್ತೆ. ಅಲ್ಲಿ ಹರಿದ್ರ ತೀರ್ಥ ಮತ್ತು ತಿಲತೀರ್ಥ ಎಂಬ ಇನ್ನೂ 2 ಕೆರೆಗಳಿವೆ. ಬನಶಂಕರಿ ದೇವಿಯ ವಾರ್ಷಿಕ ರಥೋತ್ಸವ ಪುಷ್ಯ ಮಾಸದ ಪೌರ್ಣಮಿಯ ದಿನ ನಡೆಯುತ್ತೆ. ಇಲ್ಲಿಯ ಸಂಪ್ರದಾಯದ ಪ್ರಕಾರ ಈ ರಥೋತ್ಸವ ಆಗಸದಲ್ಲಿ ಚಂದ್ರ ಕಾಣಿಸಿಕೊಂಡ ಬಳಿಕ ನಡು ರಾತ್ರಿಯಲ್ಲಿ ಆರಂಭವಾಗುತ್ತೆ. ಈ ಅವಧಿಯಲ್ಲಿ 12 ದಿನಗಳ ಮಹೋತ್ಸವ ನಡೆಯುತ್ತೆ. ಇದರಲ್ಲಿ ಭಾಗಿಯಾಗಲು ಲಕ್ಷಾಂತರ ಭಕ್ತರು ಮತ್ತು ಯಾತ್ರಾರ್ಥಿಗಳು ಆಗಮಿಸುತ್ತಾರೆ. ಈ ಅವಧಿಯಲ್ಲಿ ಸುಮಾರು 1 ತಿಂಗಳ ಕಾಲ ದನದ ಜಾತ್ರೆಯು ಜೋರಾಗಿ ನಡೆಯುತ್ತೆ. ಇದು ಚಾಲುಕ್ಯರು, ಪಲ್ಲವರು, ರಾಷ್ಟ್ರಕೂಟರು ಮತ್ತು ವಿಜಯನಗರ ದೊರೆಗಳ ವೈಭವ ಮತ್ತು ಶಕ್ತಿಯ ಸಂಕೇತವಾಗಿತ್ತು. ಬನಶಂಕರಿ ದೇವಾಲಯವು ಮನೋಹರ ಪ್ರಾಕೃತಿಕ ಹಿನ್ನೆಲೆಯಲ್ಲಿ ನೆಲೆಗೊಂಡಿದೆ. ಹಳ್ಳಿಯನ್ನು ಸುತ್ತುವರೆದಿರುವ ದಟ್ಟಾರಣ್ಯವು ದಕ್ಷಿಣ ಭಾರತದಲ್ಲೇ ಅತ್ಯಂತ ಸುಂದರವಾದ ನಿಸರ್ಗ ಸಿರಿಯನ್ನು ಹೊಂದಿದೆ. ಮುಖ್ಯ ದೇವಾಲಯವನ್ನ ದಾಟಿ ಹರಿಯುವ ಸರಸ್ವತಿ ನದಿಯು ಸುತ್ತಮುತ್ತಲಿನ ಹೊಲಗಳು ಮತ್ತು ಉದ್ಯಾನಗಳಿಗೆ ನೀರುಣಿಸುತ್ತೆ. ಸುತ್ತಮುತ್ತಲ ಪ್ರದೇಶದಲ್ಲಿ ಹೇರಳವಾಗಿರುವ ಬಾಳೆ ತೋಟ, ವೀಳ್ಯದೆಲೆ, ತೆಂಗಿನ ತೋಟ ಇತ್ಯಾದಿಗಳ ನೋಟ ಹೃದಯವನ್ನು ತಣಿಸುತ್ತೆ. ಸುಮಾರು 100 ವರ್ಷಗಳ ಹಿಂದೆ ವಿಜಾಪುರದ ಭಕ್ತರ ಗುಂಪೊಂದು ಬಸವಶೆಟ್ಟಿ ಎಂಬಾತನ ನೇತೃತ್ವದಲ್ಲಿ ಬೆಂಗಳೂರಿಗೆ ಆಗಮಿಸಿತ್ತು.
ಅವರು ಕ್ರಿಸ್ತಶಕ 1915ರಲ್ಲಿ ಬೆಂಗಳೂರು ನಗರದ ಹೊರವಲಯದಲ್ಲಿ ಕನಕಪುರ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತಿರುವ ಜಾಗದಲ್ಲಿ ಬನಶಂಕರಿ ದೇವಿಯ ಪುಟ್ಟ ದೇವಾಲಯವನ್ನ ಕಟ್ಟುತ್ತಾರೆ. ಅದು ಹಾಲಿ ಜಯನಗರ ಬಡಾವಣೆಗೆ ಅತ್ಯಂತ ಹತ್ತಿರದಲ್ಲಿತ್ತು. ಈ ದೇವಾಲಯವೀಗ ಬೃಹತ್ ಪ್ರಮಾಣದಲ್ಲಿ ಬೆಳೆದಿದೆ. ಶಾಕಾಂಬರಿ ನಂಬಿಕೆಯ ಸಂಕೇತವಾಗಿ ಮಿನುಗುತ್ತಿದೆ. ಇಂದಿಗೂ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾವಾಗಿರುವ ಬನಶಂಕರಿ ತಾಯಿಯ ವಾಸಸ್ಥಳವೆಂದೇ ಖ್ಯಾತಿ ಪಡೆದಿದೆ. ಯಾಕಂದ್ರೆ ಅಂದಿನ ಕಾಲದಲ್ಲಿ 100 ಎಕರೆ ಕಾಡಿನಿಂದ ಆವೃತವಾಗಿದ್ದ ಈ ಸ್ಥಳದಲ್ಲಿ ಬನಶಂಕರಿ ತಾಯಿ ನೆಲೆ ನಿಂತ ನಂತರವೇ ಈ ಹೆಸರು ಬೆಂಗಳೂರಿನಾದ್ಯಂತ ಪ್ರಸಿದ್ಧವಾಯಿತು. ಹೀಗೆ ಬನಶಂಕರಿ ಬಾದಾಮಿಗೆ ಬಿಜಾಪುರ ಅಥವಾ ಹುಬ್ಬಳ್ಳಿಯಿಂದ ರೈಲು ಅಥವಾ ಬಸ್ಸಿನ ಮೂಲಕ ತೆರಳಬಹುದು. ಬೆಂಗಳೂರಿನಿಂದ ಬಿಜಾಪುರ ಮತ್ತು ಹುಬ್ಬಳ್ಳಿಗೆ ರಾಜ್ಯ ಸಾರಿಗೆ ಬಸ್ಗಳ ಸೌಕರ್ಯವಿದೆ. ಬಾದಾಮಿಯಲ್ಲಿ ಸ್ಥಳೀಯ ಓಡಾಟಕ್ಕೆ ಟ್ಯಾಕ್ಸಿಗಳು ದೊರೆಯುತ್ತವೆ. ಬಂಗ್ಲೆಗಳು ಇದ್ದಾವೆ, ಬೃಹತ್ ಪ್ರವಾಸಿ ಮಂದಿರ ಹಾಗೂ ಕೆಲವು ಖಾಸಗಿ ವಸತಿ ಗೃಹಗಳಿದ್ದಾವೆ. ಹಾಗಾಗಿ ಯಾತ್ರಾರ್ಥಿಗಳು ಆರಾಮವಾಗಿ ಅಲ್ಲಿ ತಂಗಬಹುದು. ಬಾದಾಮಿಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಕೇಂದ್ರವಿದೆ. ಬೇಸಿಗೆಯಲ್ಲಿ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಮಹಾಕೂಟ, ಶಿವಯೋಗ ಮಂದಿರ ಮತ್ತು ಇನ್ನಿತರ ಈ ಭಾಗದ ಪ್ರವಾಸಿ ತಾಣಗಳಿಗೆ ಪ್ಯಾಕೇಜ್ ಟೂರ್ ಏರ್ಪಡಿಸಿರುತ್ತೆ. ದಯವಿಟ್ಟು ತಾವೆಲ್ಲರೂ ಒಮ್ಮೆ ಭೇಟಿ ನೀಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಇವಿಷ್ಟು ಬನಶಂಕರಿ ತಾಯಿಯ ಕುರಿತಾದ ಸಣ್ಣದಾದ ಮಾಹಿತಿ. ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.